ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಇವಾಗ ಸಾಟರ್ಡೆ ಎಪಿಸೋಡ್ ನೋಡಾದಮೇಲೆ ನಿಮಗೆ ಫಸ್ಟ್ ಎವಿಕ್ಷನ್ ಗೊತ್ತಾಗಿರುತ್ತೆ. ಮುಂಚೆನೇ ಅಪ್ಡೇಟ್ನ ನೀಡಿದ್ದೆ, ಯಾವುದು ಕೂಡ ಮಿಸ್ ಆಗಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಯಾರೇನು ಚೆಕ್ ಮಾಡಿಲ್ಲ ಚೆಕ್ಔಟ್ ಮಾಡ್ಕೊಳ್ಳಿ. ಸುಮಾರು ಜನ ಫೇಕ್ ಅಂತ ಕಮೆಂಟ್ ಮಾಡ್ತಿದ್ರಿ, ಅವ್ರಿಗೆ ಇವಾಗ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಗೌತಮಿ ಅವರು ಫಸ್ಟ್ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗಿರೋ ಕಾರಣದಿಂದ ಇವಾಗ ಎಲಿಮಿನೇಟ್ ಆಗಿದ್ದಾರೆ. ಅದೇ ರೀತಿ ಇವಾಗ ಸೆಕೆಂಡ್ ಎಪಿಸೋಡ್ ಅಂದರೆ ಸಂಡೇ ಎಪಿಸೋಡಲ್ಲಿ ಇನ್ನೊಂದು ಎಲಿಮಿನೇಷನ್ ಇದೆ. ಏನು ವೀಕೆಂಡಲ್ಲಿ 2 ಡಬಲ್ ಎಲಿಮಿನೇಷನ್ ನಡೆಯುತ್ತೆ. ಅದೇ ರೀತಿ ಇವಾಗ ಸೆಕೆಂಡ್ ಎಲಿಮಿನೇಷನ್ ಕಡೆ ನೋಡೋದಾದರೆ ಇವಾಗ ಒಂದು ಶಾಕಿಂಗ್ ಥರ ಅಂತಲೇ ಅನ್ಕೋಬೋದು. ಈ ವೀಕು ಒಳ್ಳೆ ಪರ್ಫಾರ್ಮೆನ್ಸ್ನ ನೀಡಿದರು ಮತ್ತು ಇನ್ನೆಲ್ಲ ಕಡೆಯೂ ಒಳ್ಳೆ ಎಂಟರ್ಟೈನ್ಮೆಂಟು ಕೂಡ ಮಾಡಿದರು. ಅವರು ಇವಾಗ ಒಂದು ಸ್ವಲ್ಪ ಜನಕ್ಕೆ ಎಕ್ಸ್ಪೆಕ್ಟೆಡ್ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೋದು. ಎಲಿಮಿನೇಷನ್ ಅಲ್ಲಿ ಕ್ಯಾಂಡಿಡೇಟ್ ಇವರೇ ಆಗ್ತಾರೆ ಅಂತ ಗೊತ್ತಿತ್ತು, ಬಟ್ ಸ್ವಲ್ಪ ಜನಕ್ಕೆ ಇನ್ನೊಂದು ಸ್ವಲ್ಪ ಜನಕ್ಕೆ ಗೊತ್ತಿರಲಿಲ್ಲ. ಇವಾಗ ಆ್ಯಕ್ಚುಲಿ ಯಾರಪ್ಪ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದರೆ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಇವಾಗ ಈಚೆಗೆ ಬಂದಿದ್ದಾರೆ. ಅದೇ ರೀತಿ ಇವಾಗ ಟಾಪ್ 6 ಫೈನಲಿಸ್ಟು ಕೂಡ ಅನೌನ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟು ತ್ರಿವಿಕ್ರಮ್ ಅವರು, ಹನುಮಂತ್ ಅವರು, ಮೋಕ್ಷಿತಾ, ಭವ್ಯ, ಮಂಜು ಮತ್ತು ರಜತ್ ಅವರು ಇವಾಗ ಈ ಸೀಸನ್ನ ಟಾಪ್ 6 ಕಂಟೆಸ್ಟೆಂಟ್ ಆಗಿರ್ತಾರೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರು ಎಲಿಮಿನೇಟ್ ಆಗಿ ಯಾರು ಈ ವಾರದ ಅಂದರೆ ಈ ಸೀಸನ್ನ ಕಪ್ ಗೆಲ್ತಾರೆ ಅಂತ. ನನ್ನ ಪ್ರಕಾರ ತ್ರಿವಿಕ್ರಮ್ ಇಲ್ಲ ಅಂದರೆ ಹನುಮಂತ್ ಅವ್ರಿಗೆ ಇಬ್ಬರಲ್ಲಿ ಒಬ್ಬರು ಇವಾಗ ಈ ಸೀಸನ್ ವಿನ್ನರ್ ಆಗ್ತಾರೆ ಅಂತ ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ. ಒಂದು ಕಾಂಪಿಟೇಷನ್ ಅಷ್ಟೇನಿಲ್ಲ, ಬಟ್ ವೋಟಿಂಗ್ ಪ್ರಕಾರ ಯಾವ ರೀತಿ ಹೋಗುತ್ತೋ ಅದೇ ರೀತಿ ಇರುತ್ತೆ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗೆ ನೀವೇನಾದರೂ ಇನ್ನೂ ವೋಟ್ ಮಾಡಿಲ್ಲ ಅಂದರೆ ದಯವಿಟ್ಟು ವೋಟ್ ಮಾಡ್ಕೊಳ್ಳಿ. ಇದೇ ಲಾಸ್ಟ್ ಟೈಮ್ ಆಗಿರುತ್ತೆ ವೋಟಿಂಗ್ ಲೈನಪ್ಪು. ಇಡೀ ಏನು ಶನಿವಾರವರೆಗೂ ಓಪನ್ ಆಗಿರುತ್ತೆ, ಇಲ್ಲಾಂದರೆ ಶುಕ್ರವಾರ ಮಧ್ಯಾಹ್ನಕ್ಕೆ ಕ್ಲೋಸ್ ಆಗುತ್ತೆ. ಅದರಂಥ ಲಕ್ಷ ಮತ್ತು ಕೋಟಿಯಷ್ಟು ಬರ್ಬೋದು ವೋಟಿಂಗ್ಸು. ನೋಡಬೇಕಾಗಿರುತ್ತೆ ಯಾವ ರೀತಿ ಆಗುತ್ತೆ ಅಂತ. ಇದಿಷ್ಟು ಒಂದು ಸ್ಮಾಲ್ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.